ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರನ್ನ ನೋಡೋದಕ್ಕಾಗಿ ಅವರ ಅಭಿಮಾನಿಗಳು ಬಂದಾಗ ಏನಾಗುತ್ತೆ ಅಂತ ಅಂದ್ರೆ ಗಿಲ್ಲಿ ಅವರು ರೆಡಿಯಾಗಿ ಕೂತಿರ್ತಾರೆ. ಸೊ ಗಿಲ್ಲಿಗಿಂತ ಮುಂಚೆ ಅಶ್ವಿನಿ ಅವ್ರು ಹೋಗ್ಬಿಟ್ಟು ಅವ್ರ ಅಭಿಮಾನಿಗಳನ್ನೆಲ್ಲ ನೋಡ್ಕೊಂಡು ಬಂದಿರ್ತಾರೆ. ಅಶ್ವಿನಿ ಅವರು ಮನೆಗೆ ಬಂದ ನಂತರ ಗಿಲ್ಲಿ ಅವ್ರ ಹತ್ರ ಏನ್ ಹೇಳ್ತಾರೆ ಅಂತಂದ್ರೆ, ಅತ್ತೆ ಮಗಳದು ಒಂದು ಫೋಟೋ ಹಾಕಿದ್ರು, ಅವಾಗ ನಾನು ನಿನ್ ಬಗ್ಗೆ ಮಾತಾಡ್ದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಶ್ವಿನಿ ಅವರು ನೀನು ನನ್ನ ಬಗ್ಗೆ ಮಾತಾಡು ಹೋದಾಗ ಅಂತ ಎಲ್ಲ ಮಾತನಾಡೋ ಟೈಮಲ್ಲಿ ಗಿಲ್ಲಿ ಅವರು ಹೇಗಿದ್ರು ಅಭಿಮಾನಿಗಳನ್ನ ನೋಡೋದಕ್ಕೆ ಸೂಟ್ನ ಹಾಕೊಂಡಿರ್ತಾರೆ. ಸೂಟ್ ಹಾಕೊಂಡು ಹಾಗೆ ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ಅವರು ಮಲ್ಗಿರುವಂತ ಟೈಮಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ಗಿಲ್ಲಿ ಅವ್ರ ಕೈಗೆ ಬ್ರೇಸ್ಲೆಟ್ಸ್ನ ಹಾಕ್ತಾರೆ. ಯಾವ್ದು ಚೆನ್ನಾಗಿ ಕಾಣುತ್ತೆ ನಿನ್ ಕೈಗೆ ಅಂದ್ಬಿಟ್ಟು ಬ್ರೇಸ್ಲೆಟ್ನ ಹಾಕ್ತಾ ಇರ್ತಾರೆ. ಅದಾದ ನಂತರ ಗಿಲ್ಲಿ ಅವರು ರೆಡಿ ಆದ ನಂತರ ಇನ್ನೇನು ಹೊರಡೋ ಟೈಮಲ್ಲಿ ರಘು ಅವರು ಹೋಗ್ ಬಾ ಮಗ್ನೆ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತಹ ಗಿಲ್ಲಿ ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಮಗನೆ ಅಂತ ಯಾಕಂತೀರಾ, ಆಯ್ತು ಬಿಡಿ ಆಯ್ತು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿ ಕಾವ್ಯಾಗ ಮಾತ್ರ ಸಪರೇಟ್ ಆಗಿ ಥ್ಯಾಂಕ್ ಯು ಕಾವ್ಯ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಕಾವ್ಯ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಆಲ್ರೆಡಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಹೇಳಿದ್ದಾರೆ ಅಲ್ವಾ ಅಂದ್ಬಿಟ್ಟು ಥ್ಯಾಂಕ್ ಯು ಅಣ್ಣ ಅಂತ ಹೇಳ್ತಾರೆ. ಬಟ್ ಇದಾದ ನಂತರ ಗಿಲ್ಲಿ ನಕ್ಕೊಂಡು ಥ್ಯಾಂಕ್ ಯು ಡಾರ್ಲಿಂಗ್ ಅಂತ ಸಪರೇಟ್ ಆಗಿ ಕಾವ್ಯ ಅವ್ರ ಹತ್ರ ಹೇಳ್ತಾರೆ. ಸೊ ಈ ತರ ಹೇಳಿದಂತ ಸಂದರ್ಭದಲ್ಲಿ ರಕ್ಷಿತಾ ಅವರು ಹಾಗೂ ರಘು ಅವರು ಅಲ್ಲೇ ಕೂತ್ಕೊಂಡು ನಗ್ತಾ ಇರ್ತಾರೆ. ಸೊ ಕಾವ್ಯ ಅವರು ಸಹ ಮತ್ತೆ ಏನೂ ಮಾತಾಡ್ಲಿಲ್ಲ. ಗಿಲ್ಲಿ ಅವರು ಅಲ್ಲಿಂದ ನಾಚ್ಕೊಂಡು ಅಭಿಮಾನಿಗಳನ್ನ ನೋಡೋದಕ್ಕೆ ಹೋಗ್ಬಿಡ್ತಾರೆ. ಕಾವ್ಯ ಅವರು ಸುಮ್ಮನೆ ಮಾತಾಡದೆ ಹೋಗ್ತಾರೆ. ಸೊ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರು ಗಿಲ್ಲಿನ ಅಣ್ಣ ಅಂತ ಕರೆದಾಗ ಗಿಲ್ಲಿ ಅವರು ತಿರ್ಗಾ ಕಾವ್ಯನ ಡಾರ್ಲಿಂಗ್ ಅಂತ ಕರೀತಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಈ ತರ ಆಗ್ತಾ ಇದೆ. ಅಂಡ್ ಎಪಿಸೋಡ್ ನೋಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇನ್ನಷ್ಟು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.